ಕರ್ನಾಟಕದ ಒಂದು ಹಳ್ಳಿಯಲ್ಲಿ ಬೆಟ್ಟದ ಅಂಚಿನಲ್ಲಿ ಇರುವ ಪುಟ್ಟ ಮನೆ. ಅಲ್ಲೇ ವಾಸಿಸ್ತಿದ್ರು ಶಾರದಮ್ಮ ಮತ್ತು ಅವಳ ಮಗ ಆರವ್. ಶಾರದಮ್ಮನವರ ಗಂಡನು ತಮ್ಮ ಮಗುವಿಗೆ 3 ವರ್ಷದಾಗುವಷ್ಟರಲ್ಲಿ ಅನಾರೋಗ್ಯದಿಂದ ಪಟ್ಟುಮಣ್ಣಾಗಿದ್ದ. ಆಗಿನಿಂದ ಶಾರದಮ್ಮ ತನ್ನ ಮಗನನ್ನು ಮುಟ್ಟಿದ್ರೂ ಮುಟ್ಟದ ಮಾಯೆಯಂತೆ ಮುಟ್ಟದ ಕಷ್ಟಗಳನ್ನು ಸವಿಡು ಬೆಳೆಸಿದ್ಲು. ತಂಗಾಳಿ ಬೀಸಿದ್ರೂ ಮಗನನ್ನು ಎಚ್ಚರಿಕೆಯಿಂದ ಮುಚ್ಚುಮರೆ ಮಾಡುತ್ತಿದ್ದ ಶಾರದಮ್ಮ ದಿನವಿಡೀ ಹೋಳಿಗೆ ಮಾಡಕ್ಕೆ, ಹೊಲಕ್ಕೆ ಹೋಗಕ್ಕೆ. ಮದುವೆಯಾದ ಬಳಿಕ ಆರವ್ ಬೆಂಗಳೂರಿಗೆ ಶಿಫ್ಟ್ ಆಯಿತು. ತಾಯಿಯನ್ನು ಕರೆದುಕೊಂಡು ಹೋಗಿದ್ದ. ಆದರೆ ನಿಖಿತಾಳಿಗೆ ಗ್ರಾಮೀಣ ತಾಯಿ ಮೆಚ್ಚುಗೆಯಾಗಲಿಲ್ಲ. ಅವಳು ತಾಯಿಯ ಹಳ್ಳಿಯ ಭಾಷೆಗೆ, ಹವ್ಯಾಸಗಳಿಗೆ ದೂರವಿದ್ದಳು. ಒಂದು ದಿನ ನಿಖಿತಾ ಹೇಳಿದ್ಲು, ನಿಮ್ಮ ಅಮ್ಮ ಎಲ್ಲಿದ್ರೆ ಗೆಸ್ಟ್ಗಳು ಅನ್ಕಂಫರ್ಟಬಲ್ ಆಗ್ತಾರೆ. ಹಳ್ಳಿಯ ನೋಟೆ ಅವಳಿಂದ ಹೋಗಲ್ಲ. ಆರವ್ ಮೊದಲಿಗೆ ಮೌನ. ನಂತರ ತಾಯಿಗೆ ಹೇಳಿದ, ಅಮ್ಮ, ಒಮ್ಮೆ ಹಿಂದಿರುಗು. ಊರಿನ ಹವಾಮಾನ ನಿನ್ನ ಆರೋಗ್ಯಕ್ಕೆ ಚೆನ್ನಾಗಿದೆ. ಅವನ ಶಬ್ದದ ಹಿಂದಿನ ಅರ್ಥ ತಾಯಿ ಓದಿದ್ದಳು. ತನ್ನ ಕೋಣೆಗೀಚಿದ ಬಳಿಕ ತಾಯಿಯ ತೀರ್ಮಾನ, ಮೌನವಾಗಿ ಹಳ್ಳಿಗೆ ವಾಪಸ್, ಮತ್ತೆ ಬೆಟ್ಟದ ಅಂಚಿನ ಮನೆಗೆ. ಕೊನೆಯ ದಿನ ಆರವ್ ಕರೆದಾಗ ತಾಯಿ ಹೇಳಿದ್ಲು, ನೀನು ಎಲ್ಲಿದ್ದರೂ ನೆನಪಿನಲ್ಲಿದ್ಯಾ, ಆದರೆ ನೆರವಿನಲ್ಲಿ ನನಗೆ ಜಾಗವಿಲ್ಲವೆಂತೆ. 3 ವರ್ಷ ಕಳೆದವು.